ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೀವು ಗಮನಿಸ್ತಾ ಇರಬೇಕು, ಇತ್ತೀಚೆಗೆ ಚಿನ್ನದ ಬೆಲೆ ಒಂದೇ ಸಮಕ್ಕೆ ಗಗನಮುಖಿಯಾಗಿ ಏರ್ತಾ ಹೋಗ್ತಾ ಇದೆ. ಯಾಕೆ ಹೀಗೆ? ಭಾರತದ ರಿಸರ್ವ್ ಬ್ಯಾಂಕ್ ಕೂಡ ಚಿನ್ನದ ದಾಸ್ತಾನನ್ನ, ಚಿನ್ನದ ಖರೀದಿಯನ್ನು ಹೆಚ್ಚು ಮಾಡ್ತಾ ಇದೆ. ಹಾಗೆ ಜಗತ್ತಿನ ನಾನಾ ದೇಶಗಳ ಸೆಂಟ್ರಲ್ ಬ್ಯಾಂಕುಗಳು ಚಿನ್ನದ ದಾಸ್ತಾನನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇವೆ. ಚಿನ್ನದ ಮೇಲೆ ಹೂಡಿಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾಕೆಂದ್ರೆ ಜಗತ್ತು ನಿಧಾನವಾಗಿ ಡಿಡಾಲರೈಸೇಷನ್ ಕಡೆಗೆ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡಿದೆ. ಡಾಲರ್ನಿಂದ ಈ ತಕ್ಷಣಕ್ಕೆ ಜಗತ್ತು ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಇನ್ನು 1-2 ದಶಕಗಳ ಒಳಗೆ ಅಮೆರಿಕಾದ ಡಾಲರ್ಗೆ ಇವತ್ತಿನಷ್ಟು ಮಹತ್ವ ಇರೋದಿಲ್ಲ. ಅದು ಜಗತ್ತಿನ ಏಕೈಕ ಕರೆನ್ಸಿಯಾಗಿ ಕೂಡ ಉಳ್ಕೊಂಡಿರೋದಿಲ್ಲ. ಹಾಗಾದ್ರೆ ಏನಿದು ಡಿಡಾಲರೈಸೇಷನ್? ಇದಕ್ಕೂ ಚಿನ್ನದ ದಾಸ್ತಾನಿಗೂ ಏನು ಸಂಬಂಧ? ಭಾರತ ಕೂಡ ಈ ಡಾಲರ್ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬಂದು ಬಿಡೋದಕ್ಕೆ ಸಾಧ್ಯ ಆಗುತ್ತಾ? ಮತ್ತು ಅದು ತಕ್ಷಣಕ್ಕೆ ಹೋಗೋದಲ್ಲ ಅಂತ ಯಾಕೆ ಹೇಳ್ತಾರೆ? ಬನ್ನಿ ನೋಡೋಣ. ಗೆಳೆಯರೆ, ಇವತ್ತು ಜಗತ್ತಲ್ಲಿ ಬಹುತೇಕ ಎಲ್ಲ ದೇಶಗಳು ತಮ್ಮದೇ ಆದ ಕರೆನ್ಸಿಯನ್ನು ಹೊಂದಿವೆ. ಆದರೆ ಜಾಗತಿಕ ವ್ಯಾಪಾರ ಅಂತ ಬಂದಾಗ ಅಲ್ಲಿ ಅತಿ ಹೆಚ್ಚು ಕಾಣಸಿಗೋದು, ಅತಿ ಹೆಚ್ಚು ಡಿಪೆಂಡೆನ್ಸಿ ಇರೋದು ಅಮೆರಿಕಾದ ಡಾಲರ್ನ ಮೇಲೆ. ಅಫ್ಕೋರ್ಸ್ ಭಾರತ ಕೆಲ ದೇಶಗಳ ಜೊತೆ ರೂಪಾಯಿಯಲ್ಲಿ ವಹಿವಾಟನ್ನು ಮಾಡುತ್ತೆ. ರಷ್ಯಾ ರೂಬಲ್ ಅಲ್ಲಿ ಮಾಡುತ್ತೆ. ಚೈನಾದ ಯುವಾನ್ ಬಹುತೇಕ ರಾಷ್ಟ್ರಗಳ ಜೊತೆಗಿನ ವ್ಯಾಪಾರಕ್ಕೆ ಬಳಕೆ ಆಗ್ತಾ ಇದೆ. ಯುರೋಪಿಯನ್ ಯೂನಿಯನ್ ತನ್ನದೇ ಆದ ಯೂರೋ ಮಾಡಿಕೊಂಡಿದೆ. ಹಾಗೆ UAEಯ ದಿರಮ್ ಇದೆ. ಹೀಗೊಂದಷ್ಟು ದೇಶಗಳ ಕರೆನ್ಸಿಗಳು ಜಾಗತಿಕ ವ್ಯಾಪಾರಕ್ಕೆ ಕೂಡ ಬಳಕೆ ಆಗ್ತಾ ಇವೆ. ಆದರೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಸ್ಟೇಬಲ್ ಕರೆನ್ಸಿ ಅನ್ನಿಸ್ಕೊಂಡಿರೋದು ಮತ್ತು ಅತಿ ಹೆಚ್ಚು ಬಳಕೆಯಲ್ಲಿರೋದು ಅಮೆರಿಕಾದ ಡಾಲರ್. ಹೀಗಾಗಿನೇ ಅಮೆರಿಕ ಜಗತ್ತಿನ ಮೇಲೆ ಆರ್ಥಿಕ ಒತ್ತಡವನ್ನು ಹೇರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಈಗ ಜಗತ್ತು ಬದಲಾಗ್ತಾ ಇದೆ. ನಾನಾ ದೇಶಗಳು ಅಮೆರಿಕಾದ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬರೋದಕ್ಕೆ ಬಯಸ್ತಾ ಇವೆ. ಹಾಗೆ ಡಾಲರ್ ಡಿನಾಮಿನೇಟೆಡ್ ಅಸೆಟ್ಸ್ ಮೇಲಿನ ಹೂಡಿಕೆಯನ್ನು ಕಡಿಮೆ ಮಾಡಿ ಆ ಜಾಗಕ್ಕೆ ಚಿನ್ನವನ್ನು ತರೋದಕ್ಕೆ ನಾನಾ ಸೆಂಟ್ರಲ್ ಬ್ಯಾಂಕುಗಳು ಪ್ರಯತ್ನವನ್ನು ಶುರು ಮಾಡ್ತಾ ಇವೆ. ಇದಕ್ಕೆ ಕಾರಣ ಆಗ್ತಾ ಇರೋದು ಅಮೆರಿಕಾದಲ್ಲಿನ ಹಣದುಬ್ಬರ, ಅಲ್ಲಿನ ಅಸ್ಥಿರ ವಾತಾವರಣ ಮತ್ತು ಡಾಲರ್ ಮೌಲ್ಯದ ಏರುಪೇರುಗಳು ಹಾಗೂ ಅಮೆರಿಕಾದ ಕೆಲ ನಿರ್ಧಾರಗಳು. ಗೆಳೆಯರೆ, ಇಲ್ಲಿ ಡಾಲರ್ ಡೆನೋಮಿನೇಟೆಡ್ ಅಸೆಟ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಅಂದರೆ ನಾನಾ ದೇಶಗಳು ಖರೀದಿ ಮಾಡೋ ಅಮೆರಿಕಾದ ಟ್ರೆಜರಿ ಹೋಲ್ಡಿಂಗ್ಸು ಅಂದರೆ ಬಾಂಡುಗಳು, ಬಿಲ್ಲುಗಳು, ನೋಟುಗಳು ಇವೆಲ್ಲ ಕೂಡ ಡಾಲರ್ ಡೆನೋಮಿನೇಟೆಡ್ ಅಸೆಟ್ಸ್ ಅಂತ ಅನ್ನಿಸ್ಕೊಳ್ಳುತ್ತವೆ. ಇಲ್ಲಿ 1995ಕ್ಕೂ ಮೊದಲು ನಾನಾ ದೇಶಗಳ ಸೆಂಟ್ರಲ್ ಬ್ಯಾಂಕುಗಳು ಅತಿ ಹೆಚ್ಚು ಚಿನ್ನದ ದಾಸ್ತಾನ ಮಾಡ್ತಾ ಇದ್ವು. ಚಿನ್ನದ ಮೇಲೆ ಅವರ ಕರೆನ್ಸಿಯ ಮೌಲ್ಯ ಕೂಡ ನಿರ್ಧಾರ ಆಗ್ತಾ ಇತ್ತು. ಆದರೆ 1996ರ ನಂತರ ಈ ಪದ್ಧತಿ ಬದಲಾಗ್ತಾ ಹೋಯಿತು. ಅಮೆರಿಕ ಜಗತ್ತಿನ ಸೂಪರ್ ಪವರ್ ಅನ್ನಿಸ್ಕೊಳ್ತಾ ಹೋದಂತೆ ಜಗತ್ತು ಅಮೆರಿಕಾದ ಬಾಂಡ್ಗಳನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡ್ತು. ಡಾಲರ್ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಸ್ಥಿರವಾದ ಕರೆನ್ಸಿಯಾಗಿ ಕಾಣ್ತಾ ಇತ್ತು. ಅಮೆರಿಕಾದ ಬಾಂಡುಗಳಿಗೆ ಕಡಿಮೆ ಆದರೂ ಖಚಿತವಾಗಿ ಬಡ್ಡಿ ಸಿಗ್ತಾ ಇತ್ತು. ಅಮೆರಿಕಾದ ಆರ್ಥಿಕತೆಯ ಮೇಲೆ ಜಗತ್ತಿಗೆ ಟ್ರಸ್ಟ್ ಬೆಳೀತಾ ಹೋಯಿತು. ಆ ಬಾಂಡುಗಳ ಖರೀದಿ ಮತ್ತು ಮಾರಾಟ ಕೂಡ ಸುಲಭವಾಗಿತ್ತು. ಹೀಗಾಗಿ ಜಗತ್ತು ಅಮೆರಿಕಾದ ಬಾಂಡುಗಳ ಖರೀದಿಯನ್ನ ಹೆಚ್ಚು ಮಾಡ್ತಾ ಹೋಯಿತು. ಹಾಗೆ ಅಮೆರಿಕಾದ ಆರ್ಥಿಕತೆ ಕೂಡ ಗಟ್ಟಿಯಾಗ್ತಾ ಹೋಯಿತು. ಆದರೆ 2022ರ ನಂತರ ಈ ಪರಿಸ್ಥಿತಿ ಮತ್ತೆ ಬದಲಾಗೋದಕ್ಕೆ ಶುರುವಾಗಿದೆ. ಅದಕ್ಕೆ ಕಾರಣ ಕೂಡ ಅಮೆರಿಕಾನೇ. ಇಲ್ಲಿ ಜಗತ್ತಿನ ಸೆಂಟ್ರಲ್ ಬ್ಯಾಂಕ್ಗಳ ಬಳಿ ಸದ್ಯಕ್ಕಿರೋ ಚಿನ್ನದ ದಾಸ್ತಾನು 36,000 ಟನ್ಗೆ ಏರಿಕೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಹಿಂದೆಲ್ಲ ಪ್ರತಿ ವರ್ಷ ಸುಮಾರು 400ರಿಂದ 500 ಟನ್ನಷ್ಟು ಚಿನ್ನವನ್ನು ನಾನಾ ದೇಶಗಳ ರಿಸರ್ವ್ ಬ್ಯಾಂಕ್ಗಳು ಅಂದ್ರೆ ಸೆಂಟ್ರಲ್ ಬ್ಯಾಂಕ್ಗಳು ಖರೀದಿ ಮಾಡ್ತಾ ಇದ್ವು. ಆದರೆ ಈ ಪ್ರಮಾಣ ಕಳೆದ 3 ವರ್ಷಗಳಿಂದ ದುಪ್ಪಟ್ಟಾಗಿರೋದು ಕಾಣ್ತಾ ಇದೆ. 2022ರಲ್ಲಿ ಚಿನ್ನದ ಖರೀದಿ ಜಾಗತಿಕವಾಗಿ ಒಟ್ಟು 1,082 ಟನ್ ಆಗಿತ್ತು. ಗೆಳೆಯರೆ, ಇಲ್ಲಿ ನಾನು ಹೇಳ್ತಾ ಇರೋದು ಸೆಂಟ್ರಲ್ ಬ್ಯಾಂಕ್ಗಳು ಖರೀದಿ ಮಾಡ್ತಾ ಇದ್ದ ಚಿನ್ನ. ಆನಂತರ 2023ರಲ್ಲಿ ಅದು 1,037 ಟನ್ ಅಷ್ಟಾಯಿತು. 2024ರಲ್ಲಿ 1,180 ಟನ್ ಅಷ್ಟು ಚಿನ್ನವನ್ನ ಜಗತ್ತಿನ ನಾನಾ ಬ್ಯಾಂಕುಗಳು ಖರೀದಿ ಮಾಡಿದ್ವು. ಭಾರತ ಕೂಡ ಸುಮಾರು 40 ಟನ್ ಅಷ್ಟು ಚಿನ್ನದ ದಾಸ್ತಾನನ್ನ ಹೆಚ್ಚು ಮಾಡಿಕೊಂಡಿದೆ. ಇಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳ ಚಿನ್ನದ ಖರೀದಿ ಅನ್ನೋದು 2025ರಲ್ಲಿ 43% ಹೆಚ್ಚಾಗಿದೆ. ಹಾಗೆ ದೇಶಗಳ ಹೂಡಿಕೆಗಳಲ್ಲಿ ಚಿನ್ನದ ಪ್ರಮಾಣ 20% ಏರಿಕೆ ಆಗಿದೆ ಮತ್ತು ಅಷ್ಟೇ ಪ್ರಮಾಣದಲ್ಲಿ ಅಮೆರಿಕಾದ ಬಾಂಡ್ಗಳ ಖರೀದಿ ಇಳಿಕೆ ಕೂಡ ಆಗಿದೆ. ಇಲ್ಲಿ ಚೈನಾದ ಬಳಿ ಕಳೆದ ವರ್ಷ ಸುಮಾರು $784 ಬಿಲಿಯನ್ ಮೌಲ್ಯದ US ಡಾಲರ್ ಡೆನೋಮಿನೇಟೆಡ್ ಅಸೆಟ್ಸ್ ಇದ್ವು. ಈಗ ಅದು $756 ಬಿಲಿಯನ್ ಇಳಿಕೆ ಆಗಿದೆ. ಭಾರತ ಕೂಡ ಜೂನ್ 2025ಕ್ಕೂ ಮೊದಲು $242 ಬಿಲಿಯನ್ US ಹೋಲ್ಡಿಂಗ್ಸ್ ಅನ್ನು ಹೊಂದಿತ್ತು. ಈಗ ಅದು $227 ಬಿಲಿಯನ್ ಇಳಿದಿದೆ. ಹಾಗೆ ಭಾರತದ ಚಿನ್ನದ ಮೀಸಲು 840.76 ಟನ್ಗಳಿಂದ 879.98 ಟನ್ಗಳಿಗೆ ಏರಿಕೆ ಆಗಿದೆ. ಯಾಕೆ ಹೀಗೆ? ಇದಕ್ಕೆ ಕಾರಣ ಅಮೆರಿಕ ಅಲ್ಲದೆ ಬೇರೇನೂ ಅಲ್ಲ. 2022ರಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡ್ತಲ್ಲ,
ಆ ಸಂದರ್ಭದಲ್ಲಿ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧಗಳನ್ನು ಹೇರಿದ್ವು. ಒತ್ತಡ ಹಾಗೂ ಪ್ರತೀಕಾರದ ಕ್ರಮವನ್ನು ಅವರು ಬರೀ ನಿರ್ಬಂಧಗಳಿಗೆ ಮಾತ್ರ ನಿಲ್ಲಿಸಲಿಲ್ಲ, ಬದಲಿಗೆ ರಷ್ಯಾ ವಿರುದ್ಧ ಸ್ವಿಫ್ಟ್ ಬ್ಯಾನ್ ಅನ್ನು ಕೂಡ ಹೇರಲಾಯಿತು. ಅಂದರೆ ರಷ್ಯಾ ಡಾಲರ್ ಮೂಲಕ ಯಾವ ವಹಿವಾಟನ್ನು ನಡೆಸದ ಹಾಗೆ ನಿರ್ಬಂಧವನ್ನು ಹೇರಲಾಯಿತು. ಹಾಗೆ ಅಮೆರಿಕ ತನ್ನಲ್ಲಿದ್ದ ರಷ್ಯಾದ ಡಾಲರ್ ಡೆನಾಮಿನೇಟೆಡ್ ಅಸೆಟ್ಸ್ ಅನ್ನ ಮುಟ್ಟುಗೋಲು ಹಾಕೊಳ್ತು. ಅಲ್ಲಿಗೆ ರಷ್ಯಾ ಅಮೆರಿಕದ ಬಾಂಡ್ಗಳ ಮೇಲೆ ಮಾಡಿದ್ದ ಹೂಡಿಕೆಗಳು ಅವರಿಗೆ ಫಲ ಕೊಡದ ಹಾಗಾದವು. ಡಾಲರ್ ಮೂಲಕ ಅವರು ಯಾವ ವಹಿವಾಟನ್ನು ಮಾಡೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಫ್ಕೋರ್ಸ್ ರಷ್ಯಾ ಇಂಥ ಪರಿಸ್ಥಿತಿಯನ್ನು ಮೊದಲೇ ಊಹೆ ಮಾಡಿತ್ತು. ಹೀಗಾಗಿ ಅವರು ಚಿನ್ನದ ದಾಸ್ತಾನನ್ನು ಹೆಚ್ಚು ಮಾಡಿಕೊಂಡಿದ್ರು. ಜೊತೆಗೆ ಅದು ಅತ್ಯಂತ ಸಂಪದ್ಭರಿತ ನೆಲ ಕೂಡ. ಅಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳು, ಕ್ರೂಡ್ ಆಯಿಲು, ಗ್ಯಾಸು, ಕಲ್ಲಿದ್ದಲು, ಅಪರೂಪದ ಖನಿಜ ಸಂಪತ್ತು, ಕೆಮಿಕಲ್ಸು, ರಸಗೊಬ್ಬರಗಳು, ಇವುಗಳ ಮೇಲೆ ಅಮೆರಿಕ ಸೇರಿದಂತೆ ನಾನಾ ದೇಶಗಳು ಆಧಾರಪಟ್ಟಿವೆ. ಹೀಗಾಗಿ ರಷ್ಯಾದ ಮೇಲೆ ಅಮೆರಿಕದ ನಿರ್ಬಂಧಗಳು ತೀರಾ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಮಸ್ಯೆಯನ್ನು ಉಂಟು ಮಾಡಲಿಲ್ಲ. ಆದರೆ ಭಾರತ ಅಥವಾ ಬೇರೆ ಯಾವುದೇ ದೇಶ ಇಂಥ ಸಮಸ್ಯೆಗೆ ಸಿಲುಕಿಬಿಟ್ಟಿದ್ರೆ ಏನಾಗಬಹುದಿತ್ತು ಯೋಚನೆ ಮಾಡಿ. ಇನ್ನು ಇವತ್ತು ರಷ್ಯಾಗಾಗಿದ್ದು ನಾಳೆ ಯಾರಿಗೂ ಬೇಕಾದರೂ ಆಗಬಹುದು ಅಲ್ವಾ? ಇದರ ಜೊತೆ ಚೈನಾ ವೈರಾಣುವಿನ ನಂತರದ ದಿನಗಳಲ್ಲಿ ಅಮೆರಿಕದ ಫೆಡರಲ್ ಬ್ಯಾಂಕ್ ಕೈಗೊಂಡ ಕೆಲ ಆರ್ಥಿಕ ನಿರ್ಧಾರಗಳ ಕಾರಣದಿಂದ ಯುರೋಪ್ ಸೇರಿದಂತೆ ಜಗತ್ತಿನ ನಾನಾ ದೇಶಗಳ ಕರೆನ್ಸಿ ಏಕಾಏಕಿ ಅಪಮೌಲ್ಯಗೊಳ್ಳುವುದಕ್ಕೆ ಶುರುವಾಯಿತು. ಇದಾದ ನಂತರ ಜಗತ್ತು ಅಮೆರಿಕದ ಡಾಲರ್ಗಿಂತಲೂ ಹೆಚ್ಚಾಗಿ ಚಿನ್ನದ ಕಡೆ ಗಮನ ಹರಿಸೋದಕ್ಕೆ ಶುರು ಮಾಡಿದೆ. ಚಿನ್ನದ ಬೆಲೆ ಕೂಡ ಸ್ಥಿರವಾಗಿ ಏರಿಕೆ ಆಗ್ತಾ ಇರುತ್ತೆ. ಹೀಗಾಗಿ ಹಳದಿ ಲೋಹ ನಾನಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳನ್ನು ಆಕರ್ಷಿಸ್ತಾ ಇದೆ. ಇದು ಡಿ-ಡಾಲರೈಸೇಷನ್ನ ಮೊದಲ ಹಂತ. ಇನ್ನು ಡಾಲರ್ ಅಸೆಟ್ ಅಥವಾ ಅಮೆರಿಕದ ಬಾಂಡ್ಗಳ ಖರೀದಿ ಕಡಿಮೆ ಆದರೆ ಏನಾಗುತ್ತೆ? ಹಾಗೇನಾದರೂ ಆದರೆ ಅದು ಡಾಲರ್ನ ಮೌಲ್ಯ ಕುಸಿತಕ್ಕೆ ಕಾರಣ ಆಗುತ್ತೆ. ಹಾಗೆ ಬಾಂಡ್ಗಳ ಮೇಲೆ ಹೂಡಿಕೆಗಳನ್ನು ಆಕರ್ಷಿಸೋದಕ್ಕೆ ಅಮೆರಿಕ ಹೆಚ್ಚಿನ ಬಡ್ಡಿಯನ್ನು ಕೊಡಬೇಕಾಗತ್ತೆ. ಅಲ್ಲಿಗೆ ಅಮೆರಿಕದ ಸಾಲದ ವೆಚ್ಚಗಳು, ಅಂದರೆ ಅಮೆರಿಕ ತೆಗೆದುಕೊಳ್ಳುವ ಸಾಲದ ವೆಚ್ಚ ಹೆಚ್ಚಾಗುತ್ತೆ. ಅಮೆರಿಕ ಮಾಡಿಕೊಳ್ಳುವ ಆಮದುಗಳ ಬೆಲೆ ಏರಿಕೆ ಆಗುತ್ತೆ. ಈಗಾಗಲೇ ಟ್ಯಾರಿಫ್ನ ಕಾರಣಕ್ಕಲ್ಲಿ ಬೆಲೆ ಏರಿಕೆ ಉಂಟಾಗ್ತಾ ಇದೆ. ಅದು ಇನ್ನಷ್ಟು ಹೆಚ್ಚಾಗುತ್ತೆ. ಅಮೆರಿಕ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಮಸ್ಯೆಗೆ ಕೂಡ ತುತ್ತಾಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಇದೆಲ್ಲ ರಾತ್ರೋರಾತ್ರಿ ಆಗಿ ಹೋಗುವಂಥದ್ದಲ್ಲ. ಯಾಕೆಂದ್ರೆ ಅಮೆರಿಕದ ಡಿಪೆಂಡೆನ್ಸಿ ಅನ್ನೋದು ಜಗತ್ತಿನ ಮೇಲೆ ಅಪಾರ ಪ್ರಮಾಣದಲ್ಲಿದೆ. ಇವತ್ತು ನಾವು ತಗೊಂಡಿರೋ ವಿದೇಶಿ ಸಾಲಗಳಿಗೆ ಬಹುತೇಕ ಡಾಲರ್ ಅಲ್ಲೇ ಬಡ್ಡಿ ಮತ್ತು ಅಸಲನ್ನು ಪಾವತಿ ಮಾಡಬೇಕು. ಈಗ ಭಾರತದ ಒಟ್ಟು ವಿದೇಶಿ ಸಾಲ ಸುಮಾರು $736 ಬಿಲಿಯನ್ ನಷ್ಟಿದೆ. ಚೈನಾ ಸುಮಾರು $1,300 ಬಿಲಿಯನ್ ಗಳಷ್ಟು ವಿದೇಶಿ ಸಾಲವನ್ನು ಹೊಂದಿದೆ. ಹಾಗೆ ನಾನಾ ದೇಶಗಳು ವಿದೇಶಿ ಸಾಲಗಳನ್ನು ಡಾಲರ್ ಲೆಕ್ಕದಲ್ಲೇ ತಗೊಳ್ಳುತ್ತವೆ ಮತ್ತು ಡಾಲರ್ ಲೆಕ್ಕದಲ್ಲೇ ವಾಪಸ್ಸು ಕೂಡ ಕೊಡಬೇಕಾಗತ್ತೆ. ಇನ್ನು ಡಾಲರ್ ಬೇಡ ಅಂದ್ಕೊಂಡ್ರೆ ಅದಕ್ಕೆ ಪರ್ಯಾಯ ಕರೆನ್ಸಿಯನ್ನು ಕೂಡ ಹುಡುಕೋಬೇಕು. ಸದ್ಯಕ್ಕೆ ಪೆಟ್ರೋ ಡಾಲರ್ ಅಂದರೆ ತೈಲ ಖರೀದಿಗೆ ಡಾಲರೇ ಬೇಕು ಅನ್ನೋ ನಿಯಮದಿಂದ ಜಗತ್ತು ಹೊರಬಂದಿದೆ. ರಷ್ಯಾದ ತೈಲವನ್ನು ರೂಪಾಯಿ, ರೂಬೆಲ್, ಯೆನ್, ದಿರಮ್, ರಿಯಾಲ್ ಯಾವುದನ್ನು ಬೇಕಾದರೂ ಕೊಟ್ಟು ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗೆ ಅರಬ್ ದೇಶಗಳು ಕೂಡ ಡಾಲರ್ ಅಲ್ಲದೆ ಬೇರೆ ಕರೆನ್ಸಿಗಳಲ್ಲೂ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿವೆ. ಇದರ ಜೊತೆಗೆ ಬ್ರಿಕ್ಸ್ ಕರೆನ್ಸಿ ಕೂಡ ಶುರು ಆದರೆ ಬಹುತೇಕ ಜಾಗತಿಕ ವ್ಯಾಪಾರದ 50% ಬ್ರಿಕ್ಸ್ ಕರೆನ್ಸಿಯ ಮೂಲಕವೇ ನಡೆಯೋದಕ್ಕೆ ಶುರು ಆಗುತ್ತೆ. ಯಾಕೆಂದ್ರೆ ಜಗತ್ತಿನ ಅಗತ್ಯಗಳನ್ನು ಪೂರೈಸ್ತಾ ಇರೋ ಬಹುತೇಕ ಎಲ್ಲ ದೇಶಗಳು, ಅಂದ್ರೆ ಪೆಟ್ರೋಲಿಯಂ ಕೊಡ್ತಾ ಇರೋ ದೇಶಗಳು, ಜಗತ್ತಿನ ಕಾರ್ಖಾನೆ ಅಂತ ಕರೆಸಿಕೊಳ್ತಾ ಇರುವ ಹಾಗೆ ಜಗತ್ತಿಗೆ ಬಹುತೇಕ ರೇರ್ ಅರ್ತ್ ಮೆಟೀರಿಯಲ್ ಅನ್ನ ಸರಬರಾಜು ಮಾಡ್ತಾ ಇರೋ ಚೈನಾ, ಸರ್ವಿಸ್ ಇಂಡಸ್ಟ್ರಿಯ ವರ್ಲ್ಡ್ ಲೀಡರ್ ಅನ್ನಿಸ್ಕೊಳ್ತಾ ಇರೋ ಭಾರತ, ಹೀಗೆ ಜಾಗತಿಕ ಶಕ್ತಿಗಳು ಬ್ರಿಕ್ಸ್ ಕೂಟದ ಭಾಗನೇ ಆಗಿವೆ. ಸೊ ಅವರದ್ದೇ ಆದ ಒಂದು ಕರೆನ್ಸಿ ಬಂತು ಅಂತ ಇಟ್ಕೊಳ್ಳಿ. ಆಗ ಬ್ರಿಕ್ಸ್ ದೇಶಗಳು ಡಾಲರನ್ನು ಬಿಟ್ಟು ತಮ್ಮದೇ ಕರೆನ್ಸಿಯಲ್ಲಿ ವ್ಯಾಪಾರ ವಹಿವಾಟನ್ನು ಶುರು ಮಾಡುತ್ತವೆ. ಬೇರೆ ದೇಶಗಳು ಕೂಡ ಬ್ರಿಕ್ಸ್ ಕರೆನ್ಸಿಯನ್ನು ಬಳಸಬೇಕಾದ ಅಗತ್ಯ ಶುರುವಾಗುತ್ತೆ. ಹಾಗೇನಾದರೂ ಆದರೆ ಡಾಲರ್ ಮತ್ತಷ್ಟು ತನ್ನ ಮಹತ್ವವನ್ನು ಕಳ್ಕೊಳ್ತಾ ಹೋಗುತ್ತೆ. ಗೆಳೆಯರೆ, ಈಗಾಗಲೇ ಚೀನಾ ತನ್ನ ಚಿನ್ನವನ್ನು ಹೆಚ್ಚಿಸಿ ಡಾಲರನ್ನು ಕಡಿಮೆ ಮಾಡ್ತಾ ಇದೆ. ರಷ್ಯಾದ ಮೀಸಲುಗಳಲ್ಲಿ ಚಿನ್ನದ ಪಾಲು 24% ಏರಿಕೆ ಆಗಿದೆ. ಪೋಲೆಂಡ್, ಟರ್ಕಿ, ಇಂಡೋನೇಷ್ಯಾ ಮುಂತಾದ ದೇಶಗಳು ಕೂಡ 2025ರಲ್ಲಿ ಹೆಚ್ಚಿನ ಪ್ರಮಾಣದ ಚಿನ್ನವನ್ನು ಖರೀದಿ ಮಾಡಿವೆ. ಹೀಗಾಗಿ ಡಾಲರ್ ಕೂಡ ಗೊತ್ತೇ ಆಗದ ಹಾಗೆ ತನ್ನ ಮೌಲ್ಯವನ್ನು ನಿಧಾನಕ್ಕೆ ಕಳ್ಕೊಳ್ತಾ ಹೋಗ್ತಾ ಇದೆ. ಅಲ್ಲ, ಡಾಲರ್ ಮೌಲ್ಯವನ್ನು ಕಳ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನಮ್ಮ ರೂಪಾಯಿ ಡಾಲರ್ ಮುಂದೆ ಕುಸಿತಾ ಇಲ್ವಾ? ಅದು ಯಾಕೆ ಡಾಲರ್ ಮುಂದೆ ಜಾರ್ತಾ ಇದೆ? ಇಲ್ಲಿ ಕರೆನ್ಸಿಯ ಮೌಲ್ಯವನ್ನ ಡಾಲರ್ ಎದುರು ನಾವು ನೋಡಬೇಕಾಗ ಬಂದಾಗ ನಾವು ಅಮೆರಿಕ ಜೊತೆ ಯಾವ ತರದ ವ್ಯಾಪಾರವನ್ನು ಮಾಡ್ತೀವಿ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅಂದ್ರೆ ನಮ್ಮದು ರಫ್ತು ಹೆಚ್ಚಿದೆಯಾ ಅಥವಾ ಆಮದು ಹೆಚ್ಚಿದೆಯಾ ಅನ್ನೋದನ್ನ ಗಮನಿಸಬೇಕಾಗತ್ತೆ. ನಮ್ಮ ರಫ್ತು ಅಮೆರಿಕಾಗೆ ಹೆಚ್ಚಿದೆ ಅಂತ ಇಟ್ಕೊಳ್ಳಿ. ಆಗ ಅಮೆರಿಕಾದ ಡಾಲರ್ನ ಮೌಲ್ಯ ನಮಗಿಂತ ಎಷ್ಟು ಹೆಚ್ಚಿದ್ರೂ
ನಮಗೆ ಅದರಿಂದ ಲಾಭ ಆಗುತ್ತೆ. ಅಲ್ಲಿ ನಮ್ಮ ವಸ್ತುಗಳ ಬೆಲೆ ಕಡಿಮೆ ಅನ್ಸೋದಕ್ಕೆ ಶುರುವಾಗುತ್ತೆ. ಹಾಗೆ ಡಾಲರ್ ರೂಪದಲ್ಲಿ ಬರುವ ಹಣ ಇಲ್ಲಿ ರೂಪಾಯಿಗೆ ಕನ್ವರ್ಟ್ ಆಗುವಾಗ ಡಾಲರ್ನ ಬೆಲೆ ಹೆಚ್ಚಿದ್ರೆ ರಫ್ತುದಾರನಿಗೆ ಲಾಭ ಆಗುತ್ತೆ. ಈಗ ನನಗೆ ಅಮೆರಿಕಾದಿಂದ $10,000 ಬಂತು ಅಂತ ಇಟ್ಕೊಳ್ಳಿ. ಒಂದು ಡಾಲರ್ನ ಬೆಲೆ 85 ರೂಪಾಯಿಗಳಷ್ಟಿದ್ದಾಗ ನನಗೆ 8.5 ಲಕ್ಷ ರೂಪಾಯಿ ಹಣ ಸಿಗ್ತಾ ಇತ್ತು. ಈಗ ಅದು 88 ಆದ್ರೆ ನನಗೆ 8,80,000 ರೂಪಾಯಿಗಳಷ್ಟು ಹಣ ಸಿಗುತ್ತೆ. ಅಲ್ಲಿಗೆ ರಫ್ತು ಮಾಡೋನಿಗೆ ಲಾಭ ಆಯಿತು. ಆದರೆ ಡಾಲರ್ನ ಮೌಲ್ಯ ಹೆಚ್ಚಾಗಿ ರೂಪಾಯಿ ಅಪಮೌಲ್ಯಗೊಳ್ಳೋದ್ರಿಂದ ನಾವು ಡಾಲರನ್ನು ಕೊಟ್ಟು ಏನೆಲ್ಲ ಖರೀದಿ ಮಾಡ್ತೀವಿ ಆ ವಸ್ತುಗಳ ಬೆಲೆ ಇಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಸಾಲಗಳು, ಅದಕ್ಕೆ ಕಟ್ಟಬೇಕಾದ ಬಡ್ಡಿ, ಇದೆಲ್ಲದರ ಮೌಲ್ಯ ಕೂಡ ಹೆಚ್ಚಾಗುತ್ತೆ. ಈಗ ನಮ್ಮ ಅಂಬಾನಿ, ಅದಾನಿಗಳು ವಿದೇಶಗಳಿಂದ, ಅದರಲ್ಲೂ ಅಮೆರಿಕಾದಿಂದ ವಿಪರೀತ ಸಾಲಗಳನ್ನು, ಹೂಡಿಕೆಗಳನ್ನು ತಗೊಂಡು ಬಂದಿದ್ದಾರೆ ನೋಡಿ. ಅವರ ಮರುಪಾವತಿಗಳ ಮೇಲೆ ರೂಪಾಯಿ ಮೌಲ್ಯದ ಕುಸಿತ ತುಂಬಾನೇ ಪರಿಣಾಮವನ್ನುಂಟು ಮಾಡುತ್ತೆ. ಹೀಗಾಗಿನೇ ಭಾರತದ ರಿಸರ್ವ್ ಬ್ಯಾಂಕ್ ತಿಂಗಳ ಆರಂಭದ ಹೊತ್ತಿಗೆ ರೂಪಾಯಿ ಮೌಲ್ಯವನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ತಿಂಗಳ ಅಂತ್ಯದ ವೇಳೆಗೆ ರೂಪಾಯಿ ಜಾರಿ, ಡಾಲರ್ ಮೌಲ್ಯ ಹೆಚ್ಚಾಗುತ್ತೆ. ಇನ್ನು ಮುಂದೆ ನಮ್ಮ ಟೆಕ್ಸ್ಟೈಲ್ಸ್ ಹಾಗೂ ಇನ್ನಿತರ ವಸ್ತುಗಳ ಮೇಲೆ ಅಮೆರಿಕ ತನ್ನ ಟ್ಯಾರಿಫ್ ಅನ್ನ ಹೆಚ್ಚು ಮಾಡಿರೋದ್ರಿಂದ ನಾವು ಬೇರೆ ಬೇರೆ ಮಾರುಕಟ್ಟೆಗಳನ್ನು ಹುಡುಕೋಬೇಕಾಗಿ ಬರ್ತಾ ಇರೋದ್ರಿಂದ ಸ್ವಲ್ಪ ದಿನಗಳ ಕಾಲ ಡಾಲರ್ ಎದುರು ರೂಪಾಯಿಯ ಮೌಲ್ಯ ಕಡಿಮೆ ಆದರೆ ಟ್ಯಾರಿಫ್ಗೆ ತುತ್ತಾಗುವ ಉದ್ಯಮಗಳಿಗೆ, ಅಮೆರಿಕ ಜೊತೆ ವ್ಯಾಪಾರ ಮಾಡೋ ರಫ್ತುದಾರರಿಗೆ ಸ್ವಲ್ಪ ಮಟ್ಟಿಗಿದು ಲಾಭವನ್ನು ಮಾಡಿಕೊಡುತ್ತೆ. ಆದರೆ ಈಗ ಆಗ್ತಾ ಇರೋ ಅಪಮೌಲ್ಯ ಅನ್ನೋದು ರಿಸರ್ವ್ ಬ್ಯಾಂಕ್ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದಾ ಅಥವಾ ಒತ್ತಡದ ಕಾರಣದಿಂದ ಆಗ್ತಾ ಇದೆಯಾ ಅನ್ನೋದನ್ನ RBI ಮಾತ್ರ ಹೇಳೋದಕ್ಕೆ ಸಾಧ್ಯ. ಇದು ಗೆಳೆಯರೆ, ಭಾರತವೂ ಸೇರಿ ಜಗತ್ತಿನ ನಾನಾ ದೇಶಗಳು ಅಮೆರಿಕದ ಟ್ರೆಜರಿ ಅಸೆಟ್ಸ್ ಕಡಿಮೆ ಮಾಡಿಕೊಳ್ತಾ ಚಿನ್ನದ ದಾಸ್ತಾನನ್ನ ಹೆಚ್ಚು ಮಾಡಿಕೊಳ್ತಾ ಇರೋದು ಮತ್ತು ಈಗಾಗಲೇ ಶುರುವಾಗಿರುವ ಡಿ-ಡಾಲರೈಸೇಷನ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.